ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಹೊಸ ರೀತಿಯ ಬ್ರೆಡ್ ಟೋಸ್ಟ್ ಅನ್ನು ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಈ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಹೇಳಿ ನೋಡ್ಕೊಂಬರೋಣ. ನಾನು ಈಗ ಇಷ್ಟು ಬ್ರೆಡ್ ಅನ್ನ ತಗೊಂಡಿದ್ದೀನಿ. ಇದನ್ನ ಬಳಸ್ಬಿಟ್ಟು ಹೊಸ ಮಾದರಿಯ ಬ್ರೆಡ್ ಟೋಸ್ಟ್ ಮಾಡೋಣ ಬನ್ನಿ. ನಮಗೆಲ್ಲ ನಾರ್ಮಲ್ ಆಗಿ ಗೊತ್ತಿದೆ, ಬ್ರೆಡ್ ಟೋಸ್ಟ್ ಅಂದ ತಕ್ಷಣ ತರಕಾರಿಗಳನ್ನೆಲ್ಲ ಬೇಯಿಸಿ ಬ್ರೆಡ್ ರೋಸ್ಟ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಇಟ್ಟು ಬ್ರೆಡ್ ಟೋಸ್ಟ್ ಅನ್ನ ನಾವು ತಿಂದಿದ್ದೀವಿ. ಈಗ ನಾನು ಮಾಡ್ತಾ ಇರೋ ಬ್ರೆಡ್ ಟೋಸ್ಟ್ ಬೇರೆ ರೀತಿ ಆಗಿರೋದ್ರಿಂದ ಈಗ ಮೊದಲಿಗೆ ನಾನು ಮೊಸರನ್ನ ಬಳಸ್ತಾ ಇದ್ದೀನಿ. 1 ಕಪ್ ಮೊಸರನ್ನ ತಗೊಂಡು ಈ ರೀತಿ ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಹಾಗಂತ ತುಂಬಾ ಬೀಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಒಂದು ಸ್ವಲ್ಪ ಕರ್ಗೋ ತನಕ ಈ ರೀತಿ ಮಾಡಿದ್ರೆ ಸಾಕು. ನಂತರ 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್, ಸಣ್ಣ ಸ್ಪೂನಿನಲ್ಲಿ 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್ ಅನ್ನ ಹಾಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಒಣಮೆಣಸನ್ನೇ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೊಂಡ್ರು ಆಗತ್ತೆ. ನಾನು ಮತ್ತೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣವನ್ನ ಹಾಕೊತಾ ಇದ್ದೀನಿ. ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಹಸಿಮೆಣಸನ್ನ ಹಾಕೊತಾ ಇದ್ದೀನಿ. ನಮಗೆ ಚಿಲ್ಲಿ ಫ್ಲೆಕ್ಸು ಅಷ್ಟಾಗಿ ಖಾರ ಕೊಡೋದಿಲ್ಲ, ಅದರಿಂದಾಗಿ ಹಸಿಮೆಣಸನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಈಗ ಕಡಲೆ ಹಿಟ್ಟನ್ನ ಒಂದು 1/2 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಇದು ಒಂದು 1/4 ಕಪ್ ಅಷ್ಟು ರವೆಯನ್ನ ತಗೊಂಡಿದ್ದೀನಿ. ಸೂಜಿ ರವೆ ಅಂತ ಏನು ಹೇಳ್ತೀವಿ ಆ ರವೆಯನ್ನ ತಗೊಂಡಿದ್ದೀವಿ. ನೀವು ರವೆ ಎಷ್ಟು ಹಾಕ್ತಿರೋ ಅಷ್ಟು ಮೊಸರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೀವು ಸ್ವಲ್ಪ ಕಡಿಮೆನೆ ಹಾಕೊಂಡ್ರು ಏನು ಪರವಾಗಿಲ್ಲ. ನಮಗೆ ಕ್ರೀಮ್ ತರ ರೆಡಿ ಆಗ್ಬೇಕು ಈಗ ಅದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನಾವು. ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬ್ರೆಡ್ ಟೋಸ್ಟ್ಗೆ ಕ್ರೀಮು ರೆಡಿ ಆಗತ್ತೆ. ನೋಡಿ ಎಷ್ಟು ನೀಟಾಗಿ ಕ್ರೀಮ್ ಥರ ರೆಡಿ ಆಗ್ತಾ ಇದೆ ಅದು. ಸೊ ನಿಮಗೇನಾದರೂ ನೀವು ರವೆ ಅಥವಾ ಕಡಲೆ ಹಿಟ್ಟು ಜಾಸ್ತಿ ಹಾಕೊಂಡ್ರೆ ಈ ರೀತಿ ಕ್ರೀಮ್ ಆಗೋದಿಲ್ಲ, ಅದು ಗಟ್ಟಿ ಆಗ್ಬಿಡುತ್ತೆ. ಸೊ ನೀವು ಕಡಲೆ ಹಿಟ್ಟನ್ನು 1/2 ಕಪ್ ಹಾಕೊಂಡ್ರೆ ರವೆಯನ್ನು 1/4 ಕಪ್ ಅಷ್ಟು ಹಾಕೋಬೇಕು. ಈಗ ಒಂದು ತವಾವನ್ನು ಇಟ್ಕೊಂಡು ಅದರ ಮೇಲೆ ಎಣ್ಣೆಯನ್ನು ನೀಟಾಗಿ ಸವರ್ಬಿಟ್ಟು ನಾವು ಏನು ಬ್ರೆಡ್ ಎತ್ತಿಟ್ಕೊಂಡಿದ್ವಲ್ಲ ಆ ಬ್ರೆಡ್ಗೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಕ್ರೀಮನ್ನು ಅಪ್ಲೈ ಮಾಡಬೇಕು. ನೋಡಿ ನೀಟಾಗಿ ಅಪ್ಲೈ ಮಾಡಬೇಕು. ಹಾಗಂತ ಕ್ರೀಮನ್ನು ಜಾಸ್ತಿ ದಪ್ಪ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ದಪ್ಪ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಬೇಯೋದಿಲ್ಲ, ಮತ್ತು ನಮಗೆ ತಿನ್ನುವಾಗಲೂ ಅದು ಹಸಿ ಹಸಿ ಅಂತ ಅನಿಸುತ್ತೆ. ಈ ರೀತಿಯಾಗಿ ತಿನ್ನಾಗಿ ಲೇಯರ್ ಬರೋ ಹಾಗೆ ನಾವು ಏನು ಕ್ರೀಮ್ ರೆಡಿ ಮಾಡ್ಕೊಂಡಿದೀವಿ ಅದನ್ನ ಅಪ್ಲೈ ಮಾಡಿಕೊಂಡು ನಂತರ ಅದರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕೊಬೇಕು. ಎಳ್ಳನ್ನು ಹಾಕೊಂಡು ಅದರ ಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಎತ್ತಿಟ್ಕೊಂಡು ಅದನ್ನ ಹೀಗೆ ಹಾಕಬೇಕು. ಅದು ಆ ರೀತಿ ಹಾಕೋದ್ರಿಂದ ಅದು ಬೆಂದ ನಂತರ ಒಳ್ಳೆ ಲುಕ್ ಕೊಡುತ್ತೆ. ಇದೇ ಟೈಮಿಗೆ ನಾವು ಇನ್ನೊಂದು ಬ್ರೆಡ್ ಅನ್ನ ತಗೊಂಡು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ನಾವು ಪಕ್ಕದಲ್ಲೇನೆ ಇಟ್ಟು ಮತ್ತೆ ಇನ್ನೊಂದು ಬ್ರೆಡ್ ಅನ್ನು ಸಹ ಬೇಯಿಸ್ಕೋಬಹುದು. ನಿಮ್ಮ ಮನೆಯಲ್ಲಿ ದೊಡ್ಡ ತವ ಇದ್ರೆ 2 ಕ್ಕಿಂತ ಹೆಚ್ಚು 3-4 ಸಹ ಬೇಯಿಸ್ಕೋಬಹುದು. ಬಟ್ ಇಲ್ಲಿ ನನಗೆ ಸ್ಪೇಸ್ ಇರೋದು ಇನ್ನೊಂದು ಬ್ರೆಡ್ ಹಾಕ್ಲಿಕ್ಕೆ ಅಷ್ಟೇ. ನಾನು ಅದರಿಂದಾಗಿ 2 ಬ್ರೆಡ್ ಅನ್ನು ಅಟ್ ಎ ಟೈಮ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಬ್ರೆಡ್ ಟೋಸ್ಟನ್ನು ಬೇಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಇಲ್ಲ ಅಂದರೆ ಬೇಗ ಕಪ್ಪಾಗ್ಬಿಡತ್ತೆ. ಬ್ರೆಡ್ಡು ತುಂಬ ತಿನ್ನಾಗಿರೋದ್ರಿಂದ ಅದು ಬೇಗ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಮತ್ತೆ ಅದರ ಸುತ್ತ ಒಂದು ಸ್ವಲ್ಪ ಈ ರೀತಿ ಎಣ್ಣೆಯನ್ನು ಸಹ ಅಪ್ಲೈ ಮಾಡ್ಕೊಬೇಕು. ಈಗ ಲೋ ಫ್ಲೇಮ್ ಇಟ್ಟಿರೋದ್ರಿಂದ ಒಂದು ಭಾಗದಲ್ಲಿ ಬ್ರೆಡ್ ಟೋಸ್ಟ್ ಬೇಯ್ತಾ ಇದೆ, ಹಾಗೆಯೇ ನಾವು ಮೇಲ್ಭಾಗದಕ್ಕೂ ಸಹ ಕ್ಲೀನಾಗಿ ನಾವು ರೆಡಿ ಮಾಡ್ಕೊಂಡಂತಹ ಕ್ರೀಮನ್ನು ನಾವು ಫಸ್ಟ್ ಪ್ರೊಸೀಜರ್ ಏನು ಫಾಲೋ ಮಾಡಿದ್ವಿ ಅದೇ ಫಾಲೋ ಮಾಡಿಕೊಂಡು 2 ಬ್ರೆಡ್ಗೆ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನಂತರ ಮೇಲ್ಭಾಗದಲ್ಲಿಯೂ ಕ್ಲೀನಾಗಿ ಎಣ್ಣೆಯನ್ನು ಸವರ್ಬಿಟ್ಟು 2 ಸೈಡಿಗೆ ಫ್ಲಿಪ್ ಮಾಡ್ಕೊತ ನೀಟಾಗಿ ಬೇಯಿಸ್ಕೊತ ಹೋಗಬೇಕು. ನೀವು ಫ್ಲಿಪ್ ಮಾಡಿ ಬೇಯಿಸೋದ್ರಿಂದ ಒಂದೇ ಕಡೆಗೆ ಅದು ರೋಸ್ಟ್ ಆಗಿ ಒಂಥರ ಬ್ಲ್ಯಾಕ್ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ಎಷ್ಟು ನೀಟಾಗಿ ಕೆಳಗಡೆ ಬೆಂದಿದೆ, ಏನು ತವಾಗ ಸಹ ಸ್ವಲ್ಪನೂ ಅಂಟ್ತಾ ಇಲ್ಲ. ಈ ರೀತಿಯಾಗಿ ಬೇಯಿಸ್ಕೊಂಡು ನೀವು ತೆಗ್ದಿಟ್ಕೊಂಡ್ರೆ ನೀವು ಬೇಯಿಸ್ತಾನೆ ಮಕ್ಕಳು ಎಷ್ಟು ತಿಂದ್ರು ಅಂತಾನೆ ಗೊತ್ತಾಗೋದಿಲ್ಲ, ಮನೆಯಲ್ಲಿರೋರು ಎಷ್ಟು ತಿಂದ್ರು ಅಂತ ಅವರಿಗೆ ಲೆಕ್ಕ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ನೀವು ಮಾಡುವಂಥ ಮಾಮೂಲಿ ಬ್ರೆಡ್ ಟೋಸ್ಟ್ಗಿಂತ ಈ ಬ್ರೆಡ್ ಟೋಸ್ಟ್ ನಿಮಗೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು
ನೋಡೋದಕ್ಕೂ ಒಳ್ಳೆ ಲುಕ್ ಕೊಡುತ್ತೆ. ನೀವು ಬೇಕರಿಗಳಲ್ಲೆಲ್ಲ ನೋಡಿರ್ಬೋದು ಯಾವ ರೀತಿಯಾಗಿ ಅಲ್ಲಿ ಇಟ್ಟಾಗ ಅದನ್ನ ತಿನ್ಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಹಾಗೇನೆ ನೀವೇ ಮನೆಯಲ್ಲಿ ಮಾಡಿಕೊಂಡು ಈಸಿಯಾಗಿ ತಿನ್ನಿ. ಅಲ್ಲಿ ಒಂದು ಪೀಸಿಗೆ 20ರಿಂದ 30 ರೂಪಾಯಿ ಕೊಡೋದಕ್ಕಿಂತ ನೀವು ಒಂದು 20 ರೂಪಾಯಿ ಬ್ರೆಡ್ ಪ್ಯಾಕ್ ತಗೊಂಡು ಬಂದರೆ ಮನೆ ಮಂದಿ ಎಲ್ಲ ಕೂತು ಆರಾಮಾಗಿ ತಿನ್ಬೋದು. ನೋಡಿ ಲುಕ್ಕು ಎಷ್ಟು ಚೆನ್ನಾಗಿದೆ, ಅದನ್ನ ನೋಡೋಕ್ಕೆ ಮೇಲ್ಗಡೆ ಎಳ್ಳು ಅದೆಲ್ಲ ತುಂಬ ಒಳ್ಳೆ ಲುಕ್ ಕೊಡ್ತಾ ಇದೆ. ಮತ್ತೆ ನೋಡಿ ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸ್ಮೂತ್ ಆಗಿದೆ. ಅದನ್ನ ತಿನ್ನೋದಿಕ್ಕೂ ಒಳ್ಳೆ ಚೆನ್ನಾಗಿರತ್ತೆ. ನೀವು ಬರೀ ಹೀಗೇನೆ ತಿಂದ್ರೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದ್ರ ಬದಲು ಅದ ಬ್ರೆಡ್ಡಿನ ಮಧ್ಯದಲ್ಲಿ ಒಂದು ಈರುಳ್ಳಿ ಪೀಸನ್ನ ಮತ್ತೆ ಒಂದು ಟೊಮೊಟೊ ಪೀಸನ್ನ ಇಟ್ಕೊಂಡು ಅದನ್ನ ಫೋಲ್ಡ್ ಮಾಡಿಕೊಂಡು ಅದನ್ನ ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಸುಕೇತಾ ಎಚ್ ಎಸ್ ಗೌಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.